ಭಕ್ತ ಸೂರ್ದಾಸ್ರವರ ಜೀವನ ಚರಿತ್ರೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಸೂರ್ದಾಸ್ 15ನೇ ಶತಮಾನದ ಕುರುಡು ಸಂತ, ಕವಿ ಮತ್ತು ಸಂಗೀತಗಾರ. ಭಗವಾನ್ ಕೃಷ್ಣನಿಗೆ ಅರ್ಪಿಸಿದ ಭಕ್ತಿಗೀತೆಗಳಿಗೆ ಹೆಸರುವಾಸಿಯಾಗಿದ್ದರು. ಸೂರ್ದಾಸ್ ಅವರು 1535ರಲ್ಲಿ ದೆಹಲಿಯ ಸಮೀಪದ ಸಿಹಿ ಎಂಬ ಹಳ್ಳಿಯಲ್ಲಿ ಬಡ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದರು. ಸೂರ್ದಾಸ್ ಹುಟ್ಟು ಕುರುಡನಾಗಿದ್ದರಿಂದ ಆತನನ್ನು ತನ್ನ ಮನೆಯವರು ನಿರ್ಲಕ್ಷಿಸಿದ್ದರು. ಇದು ಅವನಲ್ಲಿ ನಿರಾಸಕ್ತಿಯ ಭಾವನೆಯನ್ನು ಹುಟ್ಟುಹಾಕಿತು. ಆದ್ದರಿಂದ ಅವನು ತನ್ನ ಮನೆಯನ್ನು ತೊರೆದು ಸುಂದರವಾದ ಸರೋವರದ ಬಳಿಯ ಅಶ್ವತ್ಥ ಮರದ ಕೆಳಗೆ ವಾಸಿಸಲು ಪ್ರಾರಂಭಿಸಿದನು. ಆಗ ಅವರ ವಯಸ್ಸು 18 ವರ್ಷ. ಆದರೆ ಅವರ ಭಜನೆಯಲ್ಲಿನ ಕೆಲವು ಅಡೆತಡೆಗಳಿಂದಾಗಿ ಅವರು ಈ ಸ್ಥಳದಿಂದ ರುನಕ್ತಾ ಎಂಬ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಗೊಳ್ಳಬೇಕಾಯಿತು. ರುನಕ್ತದಲ್ಲಿ ಅವರು ಸಂತರ ಸಹವಾಸವನ್ನು ಪಡೆದರು. ಸೂರದಾಸರಿಗೂ ಇಲ್ಲಿ ಒಗ್ಗಿಕೊಳ್ಳಲಾಗಲಿಲ್ಲ. ಆದ್ದರಿಂದ ಅವರು ಮಥುರದ ಯಮುನಾ ದಡದ ಬಳಿ ಇರುವ ಗೌಘಾಟ್ ತಲುಪಿದರು. ಇಲ್ಲಿ ಅವರು ಕವಿತೆಗಳನ್ನು ಬರೆದರು ಮತ್ತು ಸಂಗೀತ ಸಂಯೋಜಿಸಿದರು. ಗೌಘಾಟ್ನಲ್ಲಿ ಸೂರ್ದಾಸರು ಸಂತ ಶ್ರೀ ವಲ್ಲಭಾಚಾರ್ಯರನ್ನು ಕಂಡರು. ಅವರು ಸೂರ್ದಾಸರ ಭಕ್ತಿ ಮತ್ತು ವಿನಮ್ರತೆಯನ್ನು ಕಂಡು ಶ್ರೀಕೃಷ್ಣನ ಲೀಲೆಗಳನ್ನು ಹಾಡಲು ಕೇಳಿಕೊಂಡರು. ಶ್ರೀಕೃಷ್ಣನ ಲೀಲೆಗಳ ರಹಸ್ಯ ನನಗೆ ತಿಳಿದಿಲ್ಲ ಎಂದು ಸೂರ್ದಾಸರು ಹೇಳಿದರು. ಶ್ರೀ ವಲ್ಲಭಾಚಾರ್ಯರು ಅವರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು ಮತ್ತು ಅವರಿಗೆ ಕೃಷ್ಣ ಲೀಲೆಗಳನ್ನು ಪಠಿಸಿದರು. ಭಗವಂತನ ಲೀಲೆಗಳು ಅವನ ಹೃದಯ ಮತ್ತು ಮನಸ್ಸನ್ನು ಆಕ್ರಮಿಸಿಕೊಂಡವು. ಇದು ಶ್ರೀಕೃಷ್ಣನ ಜೀವನದ ಕವನಗಳನ್ನು ರಚಿಸಲು ಮತ್ತು ಹಾಡಲು ಸೂರ್ದಾಸರನ್ನು ಪ್ರೇರೇಪಿಸಿತು. ನಂತರ ಸೂರ್ದಾಸರು ತಮ್ಮ ಗುರುಗಳೊಂದಿಗೆ ಗೌಘಾಟ್ನಿಂದ ಗೋಕುಲಕ್ಕೆ ತೆರಳಿದರು. ಸೂರದಾಸರು ತಮ್ಮ ಗುರುಗಳಿಗೆ ಕೃಷ್ಣ ಲೀಲೆಯನ್ನು ಆಧರಿಸಿ ಕೀರ್ತನೆಗಳನ್ನು ರಚಿಸಿ ಹಾಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಸೂರ್ದಾಸರು ತಮ್ಮ ಗುರುಗಳೊಂದಿಗೆ ಗೋಕುಲದಿಂದ ಗೋವರ್ಧನನ ಬಳಿಗೆ ಹೋದರು. ಇಲ್ಲಿ ಅವರು ಶ್ರೀನಾಥ್ಜಿ ಅವರ ದೇವಾಲಯವನ್ನು ನೋಡಿದರು ಮತ್ತು ತಮ್ಮ ಉಳಿದ ಜೀವನವನ್ನು ಭಗವಂತನ ಪವಿತ್ರ ಪಾದಗಳಲ್ಲಿ ಕಳೆಯಲು ನಿರ್ಧರಿಸಿದರು. ಗುರುಗಳ ಕೃಪೆಯಿಂದ ದೇವಸ್ಥಾನದಲ್ಲಿ ದೇವರ ಸ್ತೋತ್ರಗಳನ್ನು ಹಾಡುವ ಅವಕಾಶ ಸಿಕ್ಕಿತು. ಅವರ ದಿನಚರಿಯು ಶ್ರೀನಾಥ್ಜಿಯವರ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಮತ್ತು ಬಹಳ ಪ್ರೀತಿ ಮತ್ತು ಭಕ್ತಿಯಿಂದ ಭಗವಂತನಿಗೆ ಹೊಸ ಸ್ತೋತ್ರಗಳನ್ನು ಅರ್ಪಿಸುವುದು. ಸೂರ್ದಾಸ್ ಕುರುಡನಾಗಿದ್ದರೂ ಅವನು ಶ್ರೀಕೃಷ್ಣ ಮತ್ತು ರಾಧಾರಾಣಿಯ ದೈವಿಕ ದರ್ಶನವನ್ನು ಪಡೆಯುತ್ತಿದ್ದನು ಮತ್ತು ಅವನು ನಿಜವಾಗಿ ದೇವರು ಧರಿಸಿರುವ ಉಡುಪನ್ನು ಹೇಳಬಲ್ಲನು. ಒಂದು ದಿನ ದೇವಾಲಯದ ಅರ್ಚಕ ತನ್ನ ಸಾಮರ್ಥ್ಯವನ್ನು ಪರೀಕ್ಷಿಸಲು ಯೋಜಿಸಿದನು. ಅವರು ಭಗವಂತನನ್ನು ಸಂಪೂರ್ಣವಾಗಿ ವಿಭಿನ್ನವಾದ ಉಡುಪಿನಲ್ಲಿ ಧರಿಸಿದ್ದರು. ಬಟ್ಟೆಯ ಬದಲಿಗೆ ಮುತ್ತಿನ ಮಣಿಗಳ ಮಾಲೆಗಳನ್ನು ಹಾಕಿದರು. ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಸೂರ್ದಾಸ್ಜಿ ಅವರು ತಮ್ಮ ದಿವ್ಯ ದೃಷ್ಟಿಯ ಮೂಲಕ ಭಗವಂತ ಧರಿಸಿರುವ ನಿಖರವಾದ ಉಡುಪನ್ನು ವಿವರಿಸಿದರು. ಒಮ್ಮೆ ಕುರುಡ ಸೂರ್ದಾಸ್ಜಿ ಬಾವಿಗೆ ಬಿದ್ದ. ಸಹಾಯಕ್ಕಾಗಿ ಶ್ರೀಕೃಷ್ಣನನ್ನು ಕರೆದನು. ಶ್ರೀಕೃಷ್ಣನು ಸೂರ್ದಾಸನಿಗೆ ಸಹಾಯ ಮಾಡಲು ತಕ್ಷಣವೇ ಬಂದನು. ಕೃಷ್ಣನು ತನ್ನ ಭಕ್ತರ ಕೈ ಹಿಡಿದು ಬಾವಿಯಿಂದ ಹೊರತೆಗೆದನು. ಸೂರ್ದಾಸರು ಬಾವಿಯಿಂದ ಹೊರಬಂದಾಗ ಕೃಷ್ಣನು ಹೊರಡಲು ಪ್ರಾರಂಭಿಸಿದನು. ಸೂರ್ದಾಸ್ ಕೃಷ್ಣನ ದಿವ್ಯ ಸ್ಪರ್ಶವನ್ನು ಗುರುತಿಸಿದ ತಕ್ಷಣ ಅವನ ಹೃದಯವು ಮುಳುಗಿತು ಮತ್ತು ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವರು ಹೇಳಿದರು, ನಿಮ್ಮ ಕೈಗಳು ಬಿಡುಗಡೆಯಾಗಿವೆ. ನಾನು ದುರ್ಬಲ ಎಂದು ತಿಳಿದುಕೊಂಡಿದ್ದೇನೆ. ನೀವು ಹೃದಯದಿಂದ ಹೋದಾಗ ನಾನು ನಿಮ್ಮನ್ನು ಬಲಶಾಲಿ ಎಂದು ತಿಳಿಯುತ್ತೇನೆ. ರಾಧಾರಾಣಿಯು ತನ್ನ ಭಕ್ತನನ್ನು ಭೇಟಿಯಾಗಲು ಬಂದಳು. ಸೂರ್ದಾಸ್ ರಾಧಾರಾಣಿಯನ್ನು ಆಕೆಯ ಕಾಲುಂಗರಗಳ ಶಬ್ದದಿಂದ ಗುರುತಿಸಿದರು. ಸೂರ್ದಾಸ್ ಅವಳ ಕಮಲದ ಪಾದಗಳ ಮೇಲೆ ಬಿದ್ದು ಅವಳ ಕಾಲುಂಗುರಗಳನ್ನು ತೆಗೆದುಕೊಂಡನು. ರಾಧಾರಾಣಿ ತನ್ನ ಕಾಲುಂಗುರವನ್ನು ಹಿಂತಿರುಗಿಸುವಂತೆ ಕೇಳಿದಾಗ ಅವರು ನಿರಾಕರಿಸಿದರು. ಆ ಕ್ಷಣದಲ್ಲಿ ಶ್ರೀಕೃಷ್ಣನು ಅವನ ಕಣ್ಣುಗಳಲ್ಲಿ ದೃಷ್ಟಿಯನ್ನು ನೀಡುತ್ತಾನೆ
ಮತ್ತು ಅವನಲ್ಲಿ ಒಂದು ಆಸೆಯನ್ನು ಕೇಳಿದನು. ಸೂರ್ದಾಸ್ ಕಾಲುಂಗುರಗಳನ್ನು ಹಿಂತಿರುಗಿಸಿ ಹೇಳಿದರು, ನನ್ನ ಪ್ರಭು, ನೀವು ಈಗಾಗಲೇ ನನಗೆ ಎಲ್ಲವನ್ನೂ ನೀಡಿದ್ದೀರಿ. ನಿನ್ನ ದಿವ್ಯ ದರ್ಶನ ಪಡೆದ ನಂತರ ನನಗೆ ಈ ಪ್ರಪಂಚದಲ್ಲಿ ಕಾಣಲು ಇನ್ನೇನು ಉಳಿದಿಲ್ಲ. ದಯವಿಟ್ಟು ನನ್ನನ್ನು ಮೊದಲಿನಂತೆ ಕುರುಡನನ್ನಾಗಿ ಮಾಡಿ. ಕೃಷ್ಣ ಅವನ ಆಸೆಯನ್ನು ಪೂರೈಸಿದನು. 85ನೇ ವಯಸ್ಸಿನಲ್ಲಿ ಸೂರ್ದಾಸ್ ತಮ್ಮ ಭೌತಿಕ ದೇಹವನ್ನು ತೊರೆದರು ಮತ್ತು ಭಗವಾನ್ ಕೃಷ್ಣನ ದಿವ್ಯವಾದ ಗೋಲೋಕಧಾಮ್ ಅನ್ನು ಪ್ರವೇಶಿಸಿದರು.